ಇವತ್ತು ಭಾನುವಾರ ಒಂದು 27ನೇ ತಾರೀಕು ಜನವರಿ 2024. ಇವತ್ತೊಂದು ಟ್ರೆಂಡಿಂಗ್ ಶೇರ್ ಬಗ್ಗೆ ಮಾತಾಡೋಣ. ಇದು ಬಂದು ಬಜಾಜ್ ಫಿನಾನ್ಸ್ ಲಿಮಿಟೆಡ್. ಇದು 1 ಲಕ್ಷದ ಹೂಡಿಕೆಯಿಂದ ಸುಮಾರು 16 ಕೋಟಿ ರೂಪಾಯಿ ಇವತ್ತು ಕನ್ವರ್ಟ್ ಆಗುತ್ತೆ. ಟರ್ನ್ಸ್ ಅಂತ ಹೇಳ್ತೀವಿ. 1 ಲಕ್ಷದಿಂದ 16 ಕೋಟಿ ಬರುತ್ತಾ? ಹೌದು, ಶೇರ್ ಮಾರ್ಕೆಟಲ್ಲಿ ಎಲ್ಲ ಸಾಧ್ಯತೆ ಇದೆ. ಲಾಸು ಆಗುತ್ತೆ, ಲಾಭನೂ ಆಗುತ್ತೆ. ಲಾಭ ಒಂದೊಂದ್ಸಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದೇ ರೀತಿ ಬನ್ನಿ ನೋಡೋಣ. ಬಜಾಜ್ ಫಿನಾನ್ಸ್ ಅಂತ ಹೇಳಿದ್ರೆ ಇದು ಬಂದು ಈ ಕಂಪ್ನಿ ಎಸ್ಟಾಬ್ಲಿಷ್ ಆಗಿರೋದು, ಸ್ಥಾಪನೆ ಆಗಿದ್ದು 1987ರಲ್ಲಿ. ಇದು ಒಂದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿ. ಆಮೇಲೆ ಅದು ಆಗಿ ಸುಮಾರು 10 ವರ್ಷದ ನಂತರ ಇದೇನಾಯಿತು, ಕಂಪನಿ ಸುಮಾರು ಬೇರೆ ಬೇರೆ ಸೆಕ್ಟರ್ಸ್ಗಳಿಗೆ ಫಿನಾನ್ಸ್, ಲೋನ್ಸ್, ಪ್ರಾಪರ್ಟಿ ಲೋನ್ಸ್, ಕನ್ಸ್ಯೂಮರ್ ಲೋನ್ಸ್ ಶುರು ಆಯಿತು. ಅದೇ ರೀತಿ ಇದನ್ನ ಶೇರ್ ಮಾರ್ಕೆಟ್ ಬಗ್ಗೆ ನಾವು ನೋಡೋದಾದರೆ ಸುಮಾರು 20 ವರ್ಷದಲ್ಲಿ ತೊಗೊಳ್ಳೋಣ. ನಾವು 20-21 ವರ್ಷದಲ್ಲಿ ಜನವರಿ 2003ರಲ್ಲಿ ಇದು ಪ್ರತಿಯೊಂದು ಶೇರಿನ ಬೆಲೆ ಬಂದು ₹4.30 ಇತ್ತು. ಅದೇ ರೀತಿ ಜನವರಿ 2019ರಲ್ಲಿ ಇದು ಪ್ರತಿಯೊಂದು ಶೇರಿನ ಬೆಲೆ ಬಂದು ಸುಮಾರು ₹2,600 ತನಕ ಇತ್ತು. ಆಮೇಲೆ ಅದೇ ರೀತಿ ಅಲ್ಲಿಂದ ನಾವು ಒಂದು 5 ವರ್ಷದ ರಿಟರ್ನ್ಸ್ ಅಂತ ತೊಗೊಂಡ್ರೆ 2019ರಿಂದ 2024 5 ವರ್ಷದ ರಿಟರ್ನ್ಸ್ ತೊಗೊಂಡ್ರೆ ಸುಮಾರು 180% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ ನಾವು 1 ವರ್ಷದ ಕೆಳಗಡೆ ಜನವರಿ 2023ರಲ್ಲಿ ನೋಡಿದ್ರೆ ಇದು ಪ್ರತಿಯೊಂದು ಶೇರಿನ ಬೆಲೆ ಸುಮಾರು ₹5,800 ತನಕ ಇತ್ತು. ಅದು ಇವಾಗ ನಾವು ಕಂಪೇರ್ ಮಾಡಿದ್ರೆ ಅದು ಸುಮಾರು 16% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ ಇವತ್ತಿನ ಬೆಲೆ ಏನು ಇದು ಅಂತ ಹೇಳಿದ್ರೆ ಬಜಾಜ್ ಫಿನಾನ್ಸ್ ಲಿಮಿಟೆಡ್ ಪ್ರತಿಯೊಂದು ಶೇರಿನ ಬೆಲೆ 25 ಜನವರಿ 2024ರಲ್ಲಿ ನಾವು ನೋಡೋದಾದರೆ ಸುಮಾರು ₹7,091 ಆಗುತ್ತೆ. ಆಮೇಲೆ ಇದರಲ್ಲಿ ಯಾರ ಹತ್ರ ಶೇರ್ಸ್ಗಳಿದೆ ಅಂತ ಹೇಳಿದ್ರೆ ಇದ್ರ ಓನ್ ಪ್ರಮೋಟರ್ಸ್ ಇದನ್ನು ಸ್ಥಾಪನೆ ಮಾಡಿದ್ರಲ್ಲ ಅವ್ರ ಹತ್ರನೇ ಸುಮಾರು ಇದರಲ್ಲಿ 54ರಿಂದ 55% ತನಕ ಇದೆ. ಮ್ಯೂಚುವಲ್ ಫಂಡ್ಸ್ ಅವ್ರ ಹತ್ರ ಸುಮಾರು 10% ಇದೆ. ಬೇರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳ ಹತ್ರ ಸುಮಾರು 4% ಇದೆ. ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಚೆನ್ನಾಗಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಸುಮಾರು 20ರಿಂದ 21% ತನಕ ಇದೆ. ಬೇರೆ ರೀಟೇಲ್ಸ್ ಇನ್ವೆಸ್ಟರ್ಸ್ ಅವ್ರ ಹತ್ರ ಸುಮಾರು 10% ತನಕ ಇದೆ. ಅದೇ ರೀತಿ ಫಾರಿನ್ ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಡಿಸೆಂಬರ್ 2022ರಿಂದ ಡಿಸೆಂಬರ್ 2023ಗೆ ನೋಡೋದಾದರೆ ಸುಮಾರು 19-20%ಇಂದ ಹತ್ತಿರ 21% ತನಕ ಇನ್ವೆಸ್ಟ್ ಆಗಿದೆ. ಈಗ ಕೇಳ್ಬೋದು ಇದು ಹೆಂಗೆ ಆಯಿತು ಅಂದರೆ 2003ರಲ್ಲಿ ಪ್ರತಿಯೊಂದು ಶೇರಿನ ಬೆಲೆ ಸುಮಾರು ₹4.30 ಇತ್ತು. ಅಂದರೆ 1 ಲಕ್ಷಕ್ಕೆ ಸುಮಾರು 23,255 ಶೇರ್ಗಳು ಬರೋದು. ಅದೇ ಇವಾಗ 2024ರಲ್ಲಿ ಒಂದು ಶೇರಿನ ಬೆಲೆ ₹7,091 ತನಕ ಹೋಗಿದೆ. ಅಂದರೆ 23,255 ಶೇರು. ಆಮೇಲೆ ಇವಾಗಿನ ಬೆಲೆ ₹7,091. ಅಲ್ಲಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಇದು ಸುಮಾರು 16,49,00,000 ಆಗುತ್ತೆ ಹೆಚ್ಚು ಕಡಿಮೆ. ಅಂದರೆ ಸುಮಾರು 16 ಕೋಟಿ ಆಗುತ್ತೆ. ಈ ಥರ ಬಜಾಜ್ ಫಿನಾನ್ಸ್ ಲಿಮಿಟೆಡ್ ಏನು ಮಾಡ್ತು ಅಂದರೆ ಸುಮಾರು ಲಕ್ಷನ ತೊಗೊಂಡೋಗಿ ಕೋಟ್ಯಾಂತರ ರೂಪಾಯಿ ಆಗಿ ರಿಟರ್ನ್ಸ್ ಕೊಟ್ಟಿದೆ. ಇಟ್ ಕನ್ವರ್ಟೆಡ್ ಲ್ಯಾಕ್ಸ್ ಇಂಟು ಕ್ರೋರ್ಸ್, ಟೆನ್ಸ್ ಆಫ್ ಕ್ರೋರ್ಸ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.